ನ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನ ನೋಡೋಣ ಬನ್ನಿ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾದ ಹಿನ್ನೆಲೆಯಲ್ಲಿ ನಿಸರ್ಗ ಚಂಡಮಾರುತ ಸೃಷ್ಟಿಯಾದ ಪರಿಣಾಮ ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಅಥಣಿ ತಾಲೂಕಿನಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದ್ದು ಬೆಳಗ್ಗೆಯಿಂದಲೇ ಭಾರೀ ಗಾಳಿ ಜೊತೆಗೆ ಅಲ್ಪ ಪ್ರಮಾಣದ ಮಳೆ ಬೀಳುತ್ತಿದೆ. ಪಕ್ಕದ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಮಹಾಬಲೇಶ್ವರನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಕೊರೋನಾ ನಡುವೆ ಈ ವಾತಾವರಣದಿಂದ ಜನರು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಮಳೆಯಿಂದಾಗಿ ರೈತ ವರ್ಗದಲ್ಲಿ ಹರ್ಷ ಮೂಡಿದ್ದು ಪ್ರತಿ ವರ್ಷವೂ ಜುಲೈ ತಿಂಗಳಿನಿಂದ ಮಳೆಗಾಲ ಪ್ರಾರಂಭವಾಗಿತ್ತು. ಆದರೆ ವಾಡಿಕೆಯಂತೆ ಈ ವಾರ ರೋಹಿಣಿ ಮಳೆ ಸುರಿಯುತ್ತಿರುವುದರಿಂದ ಕೃಷಿಕನ ಮೊಗದಲ್ಲಿ ಮಂದಹಾಸ ಮೂಡಿದಂತಾಗಿದೆ. ಅದರಂತೆ ತಾಲೂಕಿನ ಕೆಲವು ಭಾಗದಲ್ಲಿ ರೈತರು ಬಿತ್ತನೆ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಬಬಲೇಶ್ವರ ತಾಲೂಕಿನ ದೇವರಗೆನ್ನೂರು ಗ್ರಾಮದ ಸುತ್ತಲೂ ಕಾಣಿಸಿಕೊಂಡಿರುವ ಚಿರತೆ ಹಾವಳಿ ಕುರಿತು ಕ್ರಮ ಜರುಗಿಸುವಂತೆ ವಿಧಾನ ಪರಿಷತ್ ಸದಸ್ಯರಾದ ಸುನಿಲ್ ಗೌಡ ಬಿ ಪಾಟೀಲ್ ಅವರು ಇಂದು ಜಿಲ್ಲಾ ಅರಣ್ಯ ರಕ್ಷಣಾಧಿಕಾರಿ ಅವರಿಗೆ ದೂರವಾಣಿ ಕರೆ ಮಾಡುವ ಮೂಲಕ ಈ ಮಾಹಿತಿಯನ್ನ ನೀಡಿದ್ದಾರೆ. ದೇವರಗೆನ್ನೂರಲ್ಲಿ ತಾವು ಕೇಳಿರ್ಬೋದು, ಚಿರತೆ ಬಂದು ಇಲ್ಲ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಬೇಕ್ರಿ. ಅಲ್ಲಿ ಜನರಿಗೆ ಬಹಳ ಆತಂಕ ಭಯ ಹುಟ್ಟಿದೆ ಮೇಡಮ್. ಅಲ್ಲಿ ನನಗೆ ದಿನ ಒಂದು 8 ಕಾಲ್ ಬರ್ತಾ ಇದೆ. ಅಲ್ಲಿ ಒಂದು ಇದನ್ನು ದನಕರಗಳಿಗೂ ಕೂಡ ಒಂದು 8 ಏನು ಎಮ್ಮೆ ಅವೆಲ್ಲ ಇದು ತಿಂದದು. ಆಮೇಲೆ ಇದು ಏನದ ಒಂದು ನಾಯಿ ಮತ್ತೊಂದು ಬರಿ ಆಡು ಎಲ್ಲ. ಸೊ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಮಾಡ್ರಿ ಮೇಡಮ್, ಸೀರಿಯಸ್ಲಿ ಮಾಡ್ಬೇಕು. ಆಮೇಲೆ ಯಾರಿಗಾರ ಆತಂಕ ಆದ್ಮೇಲೆ ನೀವು ಓಡಾಡಿದ್ರೆ ಏನಾಗೋದಲ್ರಿ. ಅದು ಎಲ್ಲಿದ್ ಬಂತಲ್ರಿ ಮೇಡಮ್? ಅದು ಇಲ್ಲ, ಸ್ವಲ್ಪ ಎಲ್ಲ ಕಬ್ಬು ಜಾಸ್ತಿ ಇದೆ ರೀ. ಆದ್ರೆ ಮೇಡಮ್ ಅಲ್ಲಿ ಪಾಪ ಬಡ ರೈತರು, ಸಣ್ಣ ಮಕ್ಕಳು ಎಲ್ಲ ಕುರಿ ಕಾಯೋರು ಎಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರ್ರಿ. ಯಾರಿಗಾದ್ರೆ ಏನು ಅನಾಹುತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆದಷ್ಟು ಬೇಗ ಅದನ್ನ ಸ್ವಲ್ಪ ಟ್ರ್ಯಾಪ್ ಮಾಡ್ರಿ ಮೇಡಮ್. ಮಾಡಿ ಅದು ಕ್ಯಾಮ್ರಾ ಅಳವಡಿಸ್ರಿ ಮೇಡಮ್, ಆದಷ್ಟು ಜಲ್ದಿ ಇವತ್ತೇ ಅಳವಡಿಸ್ರಿ ಅವನ್ನ. ಇವತ್ತು ಹಾಕ್ರಿ ಮೇಡಮ್ ಕ್ಯಾಮ್ರಾ. ಇದಕ್ಕೇನು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ರಿ. ಯಾಕಂದ್ರೆ ಜನರು ಆಮೇಲೆ ಏನ್ರಿ ಹೆಚ್ಚ ಕಡಿಮೆ ಆದ್ಮೇಲೆ ನೀವು ಪರ್ಮಿಷನ್ ಬಂದ ಮೇಲೆ ಏನ್ ಮಾಡ್ತೀರಿ? ಆಯ್ತಾಯ್ತು, ಇವತ್ತು ಮಾಡಿ ಮೇಡಮ್ ಪ್ಲೀಸ್. ಕುಂದಾನಗರಿ ಬೆಳಗಾವಿಯಲ್ಲಿ ಮಳೆರಾಯನ ಆರ್ಭಟ ಶುರುವಾಗಿದ್ದು ಕೊರೋನಾ ಆತಂಕದ ಮಧ್ಯೆ ಮಳೆರಾಯ ತನ್ನ ರುದ್ರನರ್ತನವನ್ನ ಬೆಳಗಾವಿ ಜಿಲ್ಲೆಯಾದ್ಯಂತ ತೋರಿಸುತ್ತಾ ಇದ್ದಾನೆ. ಇನ್ನು ರಾತ್ರಿ ಹಗಲು ಎನ್ನದೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕುಂದಾನಗರಿಯ ಜನತೆ ಬೆಚ್ಚಿ ಬಿದ್ದಂತಾಗಿದೆ. ಸುರಿಯುತ್ತಿರುವ ಮಳೆಯಿಂದಾಗಿ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ಕರೆಂಟ್ ಕಟ್ ಆಗಿದ್ದು, ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕಂಗಾಲದ ಜನತೆ ಒಂದೆಡೆ ಆದ್ರೆ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ, ರಾಮದುರ್ಗ,
ಬೈಲಹೊಂಗಲ, ಕಿತ್ತೂರು, ಹಿರೇಬಾಗೇವಾಡಿ, ಗೋಕಾಕ್ ಸೇರಿದಂತೆ ವಿವಿಧೆಡೆ ವರುಣ ತನ್ನ ಅಟ್ಟಹಾಸವನ್ನ ಮೆರೆಯುತ್ತಿದ್ದಾನೆ. ಕೊರೋನಾ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳ ಸುರಕ್ಷತೆ ಮತ್ತು ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸುವುದು ಸವಾಲಿನ ಕೆಲಸವಾಗಿದೆ. ಆದ್ದರಿಂದ ಯಾವುದೇ ರೀತಿಯ ತೊಂದರೆಯಾಗದಂತೆ ಪರೀಕ್ಷೆ ನಡೆಸಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರು ಬೆಳಗಾವಿಯಲ್ಲಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ನಡೆದ ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗಳ ಎಸ್ಎಸ್ಎಲ್ಸಿ ಪರೀಕ್ಷಾ ಪೂರ್ವ ಸಿದ್ಧತೆ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾಧನೆ ಮಾಡಬೇಕು ಎಂಬ ಮಕ್ಕಳ ಕನಸಿಗೆ ಪರೀಕ್ಷೆ ಮೂಲಕ ಪೋಷಿಸುವ ಅಗತ್ಯವಿದೆ. ಮಕ್ಕಳ ಭವಿಷ್ಯದ ಹಾಗೂ ಹಿತದೃಷ್ಟಿಯಿಂದಾಗಿ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದ್ದು, ಆದ್ದರಿಂದ ಮಕ್ಕಳ ಸುರಕ್ಷತೆ ಮತ್ತು ಆತ್ಮವಿಶ್ವಾಸ ಬೆಳೆಸಲು ಮುಂದಾಗುವಂತೆ ಶಿಕ್ಷಕ ಸಮುದಾಯಕ್ಕೆ ತಿಳಿಸಿದ್ದಾರೆ. ಎಲ್ಲರಿಗೂ ಸ್ಮಾರ್ಟ್ಫೋನ್ ಅಥವಾ ನೆಟ್ವರ್ಕ್ ಸಿಗುವುದರಿಂದ ಮನೆ ಮನೆಗೆ ತೆರಳಿ ಪಾಠ ಮಾಡುವುದರ ಜೊತೆಗೆ ಗ್ರಾಮದ ದೊಡ್ಡ ಮನೆ ಅಥವಾ ಕಟ್ಟಡಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ವಟಾರ್ ಶಾಲೆ ನಡೆಸುವ ಬಗ್ಗೆ ಕಾರ್ಯಕ್ರಮ ರೂಪಿಸಬೇಕೆಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾದ ಸುರೇಶ್ ಕುಮಾರ್ ಅವರು ಸಲಹೆಯೊಂದನ್ನು ನೀಡಿದ್ದಾರೆ. ತೀರಾ ಹದಗೆಟ್ಟಿರುವ ಸುಮಾರು 4 ಕಿಲೋಮೀಟರ್ ರಸ್ತೆ ನಿತ್ಯ ಬೆಳಗಾವಿ ಹಾಗೂ ಮಹಾರಾಷ್ಟ್ರಕ್ಕೆ ಸೇರಿದಂತೆ ಹಳ್ಳಿಗಳಿಗೆ ಸಂಚರಿಸುವ ಈ ಮಾರ್ಗ ಗುಂಡಿಗಳಿಂದ ನಿರ್ಮಾಣವಾಗಿ ಜನರ ಪ್ರಾಣ ಹಾನಿಗೆ ಕಾದು ಕುಳಿತಿತ್ತು. ಕಳೆದ ಲಾಕ್ಡೌನ್ ಮುಂಚೆ ಹದಗೆಟ್ಟಿರುವ ಈ ರಸ್ತೆ ಬಗ್ಗೆ S9 ಟಿವಿಯಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಈ ವರದಿಯನ್ನ ನೋಡಿದ ಬಳಿಕ ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ಹಾಗೂ ಲೋಕೋಪಯೋಗಿ ಇಲಾಖೆ ಕಣ್ತೆರೆಸಿ ಅಧಿಕಾರಿಗಳ ಗಮನವನ್ನ S9 ಸುದ್ದಿ ಸೆಳೆದಿತ್ತು. ನೋಡಿದ ತಾಲೂಕಾ ಆಡಳಿತ ಮತ್ತು ಜನಪ್ರತಿನಿಧಿಗಳು ಇದೀಗ ನಮ್ಮ ಸುದ್ದಿಗೆ ಬೆಂಬಲ ಸೂಚಿಸಿ ಈ ರಸ್ತೆ ಕಾಮಗಾರಿ ಮಾಡುವಲ್ಲಿ ಮುಂದಾಗಿದ್ದಾರೆ. ಮಳೆಗಾಲ ಪ್ರಾರಂಭದಲ್ಲಿ ರಸ್ತೆ ಕಾಮಗಾರಿ ಶುರುವಾಗಿದ್ದು ಸಂತಸ. ಆದರೆ ಮಳೆ ಪ್ರಾರಂಭವಾಗಿದ್ದು ಯಾವ ರೀತಿಯಲ್ಲಿ ರಸ್ತೆ ನಿರ್ಮಾಣವಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ S9 ಟಿವಿ ಸುದ್ದಿಗೆ ಸ್ಪಂದಿಸಿ ಕೆಲಸ ಪ್ರವೃತ್ತಿಯಲ್ಲಿ ಮುಂದಾಗುತ್ತಿದ್ದು ಅಧಿಕಾರಿಗಳು ಮತ್ತು ಶಾಸಕರು ಎಚ್ಚೆತ್ತುಕೊಂಡು ಜನರಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ. ಇದರಿಂದ ಜನರು S9 ಟಿವಿಯ ಸುದ್ದಿಗೆ ಹರ್ಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರುತ್ತಿರತಕ್ಕಂಥ ಕರುಷಿ ಮಾರ್ಗ ಏನೋ ಒಂದು ಲಾಕ್ಡೌನ್ ಹಿನ್ನೆಲೆಯಾಗಿ ಒಂದು ರಸ್ತೆ ಕಾಮಗಾರಿ ಸ್ಥಗಿತವಾಗಿತ್ತು. ಇದೀಗ ಲಾಕ್ಡೌನ್ ಓಪನ್ ಆದ ಕಾರಣ ಈಗ ಈ ಹಿಂದೆ ಏನೋ ಒಂದು S9 ಟಿವಿ ವರದಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಿಸಿ ಎಚ್ಚೆತ್ತುಕೊಂಡು ಈ ಶೀಘ್ರದಲ್ಲಿ ರಸ್ತೆ ಮಾಡುವ ಬಗ್ಗೆ ಒಂದು ವರದಿ ಬಿತ್ತರಿಸಿ ಅವರ ಗಮನಕ್ಕೆ ಸೆಳೆದಿತ್ತು. ಆ ಗಮನ ಸೆಳೆದ ಕಾರಣ ಇದೀಗ ಒಂದು ರಸ್ತೆ ಕಾಮಗಾರಿಗೆ ಭರದಿಂದ ಸಾಗುತ್ತಿದ್ದು ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ರಸ್ತೆ ಕಾಮಗಾರಿಕೆ ಭರದಿಂದ ಸಾಗ್ತಾ ಇದೆ ಅಂತಲೂ ಇಲ್ಲಿ ನಿಮಗೆ ನೋಡಲಿಕ್ಕೆ ಕಂಡು ಬರ್ತಾ ಇದೆ. ಅದೇ ರೀತಿ ಏನೋ ಒಂದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ರಸ್ತೆ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇರೋದು ಒಂದು ಒಳ್ಳೆಯದಂತ ಹೇಳ್ಬೋದು. ಭೀಮಸೇನ್ ಕಾಂಬ್ಳೆ, S9 ಟಿವಿ, ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿರುವುದಕ್ಕೆ ಜಲಸಂಪನ್ಮೂಲ ಖಾತೆಯ ಸಚಿವ ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಇಂದು ಭೇಟಿಯಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಜಿಲ್ಲೆಯ ಸಮಗ್ರ ವಿಕಾಸಕ್ಕಾಗಿ ಹೆಚ್ಚಿನ ಅನುದಾನ ಸೇರಿದಂತೆ ಎಲ್ಲಾ ರೀತಿಯ ಸಹಕಾರ ಕೊಡುವುದಾಗಿ ಮುಖ್ಯಮಂತ್ರಿಗಳು ಸಾಹುಕಾರನಿಗೆ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೊಳಗೇರಿ ನಿರ್ಮೂಲನಾ ಮಂಡಳಿಯ ನೂತನ ಅಧ್ಯಕ್ಷರಾದ ಮಹೇಶ್ ಕುಮಟಳ್ಳಿ ಅವರು ಕೂಡ ಸಾಹುಕಾರನಿಗೆ ಸಾಥ್ ನೀಡಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಗೋಕಾಕ್ ತಾಲೂಕಿನ ರೈಲ್ವೆ ನಿಲ್ದಾಣ ಬಳಿ ಬ್ರಿಡ್ಜ್ ಕಮ್ ರೈಲ್ವೆ ಟ್ರ್ಯಾಕ್ ಸುಮಾರು 20 ವರ್ಷಗಳ ಹಿಂದೆ ಗೋಕಾಕ್ ಹಿಡ್ಕಲ್ ಡ್ಯಾಮ್ ರೋಡ್ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಮಳೆಗಾಲ ಶುರುವಾಯಿತೆಂದರೆ ಸಾಕು ಸಾವಳಗಿ, ಶಿವಾಪುರ, ಗೋಡಗೇರಿ ಮತ್ತು ಗೋಕಾಕ್ನಿಂದ ಬೆಳಗಾವಿ ಮಾರ್ಗವಾಗಿ ಹೋಗುವ ದಾರಿ ಇದಾಗಿದ್ದು ಈ ಎಲ್ಲ ಅಧಿಕಾರಿಗಳು ಮತ್ತು ಸಚಿವರು, ಉದ್ಯಮಿಗಳು ಈ ಮಾರ್ಗದಿಂದ ಹೋಗುತ್ತಾರೆ. ಆದರೆ ಪ್ರತಿ ವರ್ಷ ಮಳೆಗಾಲ ಆರಂಭವಾದ ತತ್ಕ್ಷಣವೇ ಜನರಿಗೆ ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತದೆ. ಇಷ್ಟಾದರೂ ಈ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇತ್ತ ಕಣ್ ತೆರೆದು ಕೂಡ ನೋಡಿಲ್ಲ. ಅಷ್ಟಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ಮಾಹಿತಿಯನ್ನ ನೋಡಿ ಈಗಲಾದರೂ ನಿದ್ರೆಯ ಮೂಡಿನಿಂದ ಎದ್ದು ಈ ರಸ್ತೆ ಕಾಮಗಾರಿಯನ್ನ ಸುಧಾರಣೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾರಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ.
ಲಂಬಾಣಿ, ಬೋವಿ, ಕೋರಂ ಮತ್ತು ಕೋರಚ ಈ 4 ಜಾತಿಯನ್ನ ಎಸ್ಸಿ ಪಟ್ಟಿಯಿಂದ ಕೈ ಬಿಡಲು ನಡೆಸುತ್ತಿರುವ ಷಡ್ಯಂತ್ರವನ್ನ ಖಂಡಿಸಿ ಜೂನ್ 10ರಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಪತ್ರ ಚಳುವಳಿ ನಡೆಯಲಿದೆ ಎಂದು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಪಾಂಡುರಂಗ ಪಮ್ಮಾರ್ ಅವರು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಸ್ಕಿ ತಾಲೂಕಿನ ಹಡಗಲಿ ತಾಂಡದ ಜನರಿಗೆ ಅಂಚೆ ಪತ್ರ ವಿತರಿಸಿ ಮಾತನಾಡಿದ ಅವರು, ಲಂಬಾಣಿ, ಕೋರಂ, ಕೋರಚ, ಬೋವಿ ಸಮಾಜದವರು ತೀರಾ ಕಡುಬಡವರಾಗಿದ್ದು ಸಾಮಾಜಿಕ, ರಾಜಕೀಯ, ಆರ್ಥಿಕವಾಗಿ ತೀರಾ ಹಿಂದುಳಿದವರಾಗಿದ್ದಾರೆ. ಆದರೂ ಸಹ ಕೆಲವರು ಕಳೆದ 10 ವರ್ಷದಿಂದ ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕು, ಈ 4 ಜಾತಿಯನ್ನ ಎಸ್ಸಿ ಪಟ್ಟಿಯಿಂದ ಹೊರಗೆ ಇಡಬೇಕೆಂದು ನಿರಂತರ ಹೋರಾಟ ಮಾಡುತ್ತಾ ಬರುತ್ತಿದ್ದಾರೆ. ಅದಲ್ಲದೆ ಎಸ್ಸಿ ಪಟ್ಟಿಯಿಂದ ಲಂಬಾಣಿ, ಬೋವಿ, ಕೋರಂ, ಕೋರಚ ಜಾತಿಗಳನ್ನ ತೆಗೆದುಹಾಕಲಾಗಿದೆ. ಈ ಕುರಿತು ನ್ಯಾಯಾಲಯ ನಿರ್ದೇಶನ ನೀಡಿದೆ ಎಂದು ಕೆಲವರು ಸುದ್ದಿಗೋಷ್ಠಿ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಇದರಿಂದ ಸಮಾಜದ ನಡುವೆ ಗೊಂದಲ ಸೃಷ್ಟಿಯಾಗಿದ್ದು, ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ಜೂನ್ 10ರಂದು ಮಸ್ಕಿ ತಾಲೂಕಿನ 30 ತಾಂಡದ ಜನತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಪತ್ರ ಚಳುವಳಿ ಮಾಡಬೇಕೆಂದು ಮನವಿಯನ್ನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಬಂಜಾರ ಸಮಾಜದ ಮುಖಂಡ ಹರಿಶ್ಚಂದ್ರ ರಾಥೋಡ್, ಭೀಮಶಪ್ಪ ಪೂಜಾರಿ, ಶ್ರೀನಿವಾಸ್ ಚೌಹಾಣ್, ಕೃಷ್ಣಮೂರ್ತಿ ಜಾಧವ್ ಸೇರಿದಂತೆ ಲಿಂಗಪ್ಪ ಚೌಹಾಣ್ ಕೂಡ ಇದೇ ವೇಳೆ ಸಾಥ್ ನೀಡಿದ್ದಾರೆ. यादगिरी वाला दी गुलबर्गाव सुप्रीम कोर्ट घेते सुप्रीम कोर्ट उन्होंने अर्जी गित वगदान आन एससी आयोग मिनी एससी आयोग कर्नाटक सरकार भी हम ऑल इंडिया बंजारा सेवा संघ तड़ियादमी लेमेली तो भी वो काय भागत ये हम सुप्रीम कोर्ट आर्डर वेगीस्कर तप कल्पने ಈ ಕರನ ಜನರೇ ಗೊಂದಲ ಸೃಷ್ಟಿ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಮತ್ತು ಬನ್ನಿಗೋಳ ಗ್ರಾಮದಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಇಬ್ಬರನ್ನ ರಾಯಚೂರು ಆಸ್ಪತ್ರೆಗೆ ರವಾನಿಸಲು ಸಿದ್ಧತೆ ನಡೆದಿದೆ ಎಂದು ತಿಳಿದು ಬಂದಿದೆ. ಲಿಂಗಸೂಗೂರು ತಾಲೂಕಿನ ಎಸಿ ರಾಜಶೇಖರ್ ಡಂಬಾಳ್, ತಹಸೀಲ್ದಾರ್ ಚಾಮರಾಜ್ ಪಾಟೀಲ್, ಹಟ್ಟಿ ಪಿಎಸ್ಐ ಮುತ್ತುರಂಗಸ್ವಾಮಿ ಮತ್ತು ಮುದಗಲ ಪಿಎಸ್ಐ ಆದ ಡಾಕೇಶ್ ಹಾಗೂ ತಾಲೂಕಾ ಸ್ಥಳೀಯ ವೈದ್ಯಾಧಿಕಾರಿಗಳ ತಂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ರಾಮ್ ರಹೀಂ ಕಾಲೋನಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದ ಅಡುಗೆ ಸಹಾಯಕನಿಗೆ ಸೋಂಕು ಬಂದಿರುವ ಹಿನ್ನೆಲೆಯಲ್ಲಿ ಈ ನಿಲಯದಲ್ಲಿ ಅಡುಗೆ ಮಾಡಿ ಹೊರಗೆ ತಿರುಗಾಡಿದ್ದರಿಂದ ನಿವಾಸಿಗಳಲ್ಲಿ ಪಟ್ಟಣದಲ್ಲಿ ನಡುಕ ಉಂಟಾಗಿದೆ. ಇನ್ನು ಬನ್ನಿಗೋಳ ಗ್ರಾಮದ ಶಾಲೆಯ ಕ್ವಾರಂಟೈನ್ ಇರುವ ವ್ಯಕ್ತಿಗಳಿಗೆ ಕೊರೋನಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಎಂದು ಮಾಧ್ಯಮಗಳಿಗೆ ತಿಳಿದು ಬಂದಿದೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದಗಲ ಪಟ್ಟಣದ 10ನೇ ತರಗತಿಯ ಪರೀಕ್ಷಾ ಕೇಂದ್ರಗಳಿಗೆ ಲಿಂಗಸೂಗೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚಂದ್ರಶೇಖರ್ ಕುಂಬಾರ್ ಅವರು ಭೇಟಿ ನೀಡಿ ಕೇಂದ್ರಗಳನ್ನು ವೀಕ್ಷಣೆ ಮಾಡಿದ್ದಾರೆ. 10ನೇ ತರಗತಿ ಮತ್ತು ಪೂರ್ವ ತಯಾರಿ ಹಾಗೂ ಪರೀಕ್ಷೆ ನಡೆಸುವ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಮಕ್ಕಳಿಗೆ 2 ಮಾಸ್ಕ್, ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನರ್ ಮಾಡಲು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಮೇಶ್ ದೀಕ್ಷಿತ್, ಶರೀಫ್, ಡಿಕೆ ಪೂಜಾರಿ, ವಲಯದ ಸಮನ್ವಯ ಅಧಿಕಾರಿಗಳು ಸೇರಿದಂತೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು, ಇನ್ನುಳಿದ ಶಾಲೆಯ ಮುಖ್ಯಸ್ಥರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಕೊಳಗೇರಿ ನಿರ್ಮೂಲನಾ ಮಂಡಳಿಯ ನೂತನ ಅಧ್ಯಕ್ಷರಾದ ಮಹೇಶ್ ಕುಮಟಳ್ಳಿ ಅವರು ಇಂದು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಲಸಂಪನ್ಮೂಲ ಖಾತೆಯ ಸಚಿವ, ಬೆಳಗಾವಿಯ ಉಸ್ತುವಾರಿ ಸಚಿವ, ಗೋಕಾಕ್ನ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಶಿಷ್ಯ ಮಹೇಶ್ ಕುಮಟಳ್ಳಿ ಅವರಿಗೆ ಶುಭಾಶಯವನ್ನ ಕೋರಿದ್ದಾರೆ. ಕೊರೋನಾ ಮಹಾಮಾರಿ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಶಂಭುಲಿಂಗಯ್ಯ ಸ್ವಾಮಿ ಹಿರೇಮಠ್ ಅವರು ಪಿಎಸ್ಐ ಇವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣದಲ್ಲಿ ಇಂದು ಪಿಎಸ್ಐ ಶಂಭುಲಿಂಗಯ್ಯ ಸ್ವಾಮಿ ಹಿರೇಮಠ್ ರವರಿಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ಮೌನೇಶ್ ಗೌಡ ಗಡ್ಡಿಗೌಡರ್ ಅವರು ಸನ್ಮಾನ ಮಾಡುವ ಮೂಲಕ ಇದೇ ವೇಳೆ ಮಾತನಾಡಿದ್ದಾರೆ. ಬಳಗಾನೂರು ಗ್ರಾಮ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುವ ಮೂಲಕ ದಕ್ಷ ಅಧಿಕಾರಿಯಾಗಿದ್ದಾರೆ ಎಂದಿದ್ದಾರೆ. ಇದೇ ವೇಳೆ ಅನುಮಾನಾಸ್ಪದವಾಗಿ ಅನಾರೋಗ್ಯದ ಲಕ್ಷಣ ಕಂಡು ಬಂದವರು ಸಮೀಪದ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಬಳಗಾನೂರು ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಳಗಾನೂರು ಪೊಲೀಸ್ ಸ್ಟೇಷನ್ ನಿಷ್ಠಾವಂತ ದಕ್ಷ ಅಧಿಕಾರಿಯಾದ ಮಾನ್ಯ PSI ಸಾಹೇಬ್ರವರು ಈ ಕೊರೋನಾ ಮಹಾಮಾರಿ ವಿರುದ್ಧ
ಅವೇರ್ನೆಸ್ ಮೂಡಿಸುವ ಮೂಲಕ ಮಾಸ್ಕ್ ಹಾಕುವುದಾಗಲಿ, ಸಾಮಾಜಿಕ ಅಂತರ ಕಾಯ್ಕೊಳ್ಳೋದಲ್ಲೇ ಆಗಲಿ, ಮತ್ತು ಈ ಅಂಗಡಿ ಮುಕ್ಕಟ್ಟುಗಳನ್ನು, ಹೋಟೆಲ್ಗಳನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು, ಯಾವ ಸಮಯದಲ್ಲಿ ತೆಗಿಬೇಕು, ಯಾವ ರೀತಿಯಾಗಿ ನಾವು ಅಂತೇಳಿ ಅವರು ಬಹಳ ನಿಷ್ಠಾವಂತವಾಗಿ ಈ ಒಂದು ಕೊರೋನಾ ವಿರುದ್ಧ ಹೋರಾಟ ಮಾಡಿ ಬಳಗಾನೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಳ್ಳೆಯ ಹೆಸರುಗಳನ್ನು ತೆಗೆದುಕೊಂಡು PSI ಸಾಹೇಬರವರಿಗೆ ಇನ್ನು ಮುಂದೆ ಇವರಿಗೆ ಒಳ್ಳೆಯ ಒಂದು ಇವರು ಈ ಥರ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ಮುಂದೆ ಒಳ್ಳೆಯ ಸ್ಥಾನಮಾನಗಳು ಸಿಗಲಿ, ದೇವರು ಇವರಿಗೆ ಇನ್ನಷ್ಟು ಒಳ್ಳೆಯ ಅಧಿಕಾರಗಳನ್ನು ಕೊಡಲಿ ಅಂತೇಳಿ ಈ ಒಂದು ಮೂಲಕ ನಾವು ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಇದೇ ವೇಳೆ ಎಸ್ ಮೌನೇಶ್ ಗೌಡ ಗದ್ದಿಗೌಡರ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಜಿಲ್ಲಾ ವಾಲ್ಮೀಕಿ ಸ್ವಾಭಿಮಾನ ಸಂಘದ ಅಧ್ಯಕ್ಷರಾದ ಶೇಖರಗೌಡ ಕಾಟಗಲ್ ಮತ್ತು ಮರಿಯಪ್ಪ ಮೂಲಿಮನಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಹಾಜರಿದ್ದರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೇದೆಯೋರ್ವರಿಗೆ ಕೋವಿಡ್-19 ಸೋಂಕು ದೃಢಪಟ್ಟಿರುವುದರಿಂದ ಅವರನ್ನು ರಾಯಚೂರು ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಅವರೊಂದಿಗೆ ಪ್ರಾಥಮಿಕ ಮತ್ತು ದ್ವಿತೀಯ ಹಂತದಲ್ಲಿ ಸಂಪರ್ಕದಲ್ಲಿರುವವರಿಗಾಗಿ ಮಾಹಿತಿ ಪಡೆಯಲಾಗುತ್ತಿದೆ. ಈಗಾಗಲೇ ದೇವದುರ್ಗ ಪೊಲೀಸ್ ಠಾಣೆಗೆ ಸ್ಯಾನಿಟೈಸರ್ ಮಾಡಿಸಿ ಠಾಣೆಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಠಾಣೆಯ ಪಕ್ಕದಲ್ಲಿರುವ ಕೊಠಡಿಯಲ್ಲಿ ತಾತ್ಕಾಲಿಕವಾಗಿ ಪೊಲೀಸ್ ಠಾಣೆಯನ್ನು ತೆರೆಯಲಾಗಿದ್ದು, ದೂರುದಾರರು ಸದರಿ ತಾತ್ಕಾಲಿಕ ಠಾಣೆಯಲ್ಲಿ ದೂರುಗಳನ್ನು ನೀಡಲು ಕೋರಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮಾಹಿತಿಯೊಂದನ್ನು ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.